ಇವತ್ತು ನಾವು ಸ್ವತಂತ್ರ ಭಾರತದಲ್ಲಿ ನಾವೇನು ಓಡಾಡ್ತಾ ಇದ್ದೀವಿ, ನಮ್ಮ ಬಾಬಾ ಸಾಹೇಬ್ ಅವರು ಅಂಬೇಡ್ಕರ್ ಅವರು ಏನು ಇದು ಸಂವಿಧಾನ ಕೊಟ್ಟರು, ಇದ್ರ ಜೊತೆಗೆ ನಾವೇನು ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಏನು ಬದುಕು ನಿರ್ಮಾಣ ಮಾಡ್ಕೊಂಡಿದ್ದೀವಿ ಭಾರತ ದೇಶದಲ್ಲಿ ಅಂದರೆ ನೆಹರು ಅವರ ಕೊಡುಗೆ ಅಪಾರವಾದದ್ದು. ಯಾಕಂದರೆ ನೆಹರು ಅವರು ರಾಜಕೀಯವಾಗಿ ಪರಿಪಕ್ವ ಅಲ್ಲದೆ ಕಾನೂನಿನಲ್ಲಿ ಪದವಿ ಪಡೆದು ದೇಶ ವಿದೇಶಗಳಲ್ಲಿ ಆ ಕಾಲದಲ್ಲೇ ವಿದೇಶಾಂಗ ನೀತಿ ಯಾರಾದರೂ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು ಅಂತ ಹೇಳಿದ್ರೆ ಅನ್ಅಫಿಷಿಯಲ್ ಭಾರತ ಸ್ವತಂತ್ರ ಪಡಿಸಿರಲಿಲ್ಲ. ಆದರೂ ಸಹ ವಿದೇಶಾಂಗ ನೀತಿನಲ್ಲಿ ಯಾರಾದರೂ ಮುಂಚೂಣಿಯಲ್ಲಿ ಇರ್ತಾ ಇದ್ರು ಅಂದರೆ ನಮ್ಮ ನೆಹರು ಅವರು ಇರ್ತಾ ಇದ್ರು. ಈ ಕೊಡುಗೆಗಳನ್ನ ನಾವು ನೆನೆಸ್ಕೋಬೇಕು. ಇವರು ಸ್ವಂತ ದುಡ್ಡಲ್ಲಿ, ಇವರು ತಂದೆ ತಾತ ಅವರು ದುಡ್ಡಿದ್ದ ದುಡ್ಡಲ್ಲಿ, ಇವರು ಸ್ವಂತ ಶ್ರೀಮಂತಿಕೆಯಲ್ಲಿ ಸೂಟು ಕೂತು ಆಗ್ತಾ ಇದ್ದಿದ್ದು. ಈಗಿರೋ ಪ್ರಧಾನಿಗಳಾಗಿರ್ಬೋದು, ಇವಾಗಿರುವಂಥ ರಾಜಕಾರಣಿಗಳಾಗಿರ್ಬೋದು, ಸರ್ಕಾರಿ ದುಡ್ಡಲ್ಲಿ ಮೋಜು ಮಾಡುವಂಥ ವ್ಯಕ್ತಿ ಅಲ್ಲ ಅವರು. ಅವರ ಕುಟುಂಬ ಸಮೇತ ಅವರ ವಂಶ ಪಾರಂಪರ್ಯವಾಗಿ ಬಂದಿದ್ದು ಶ್ರೀಮಂತಿಕೆ. ಆ ಶ್ರೀಮಂತಿಕೆಯನ್ನ ಅಪಾರವಾಗಿ ಧಾರೆ ಎಳೆದ, ಭಾರತದ ಸ್ವಾತಂತ್ರ್ಯಕ್ಕಾಗಿ ಧಾರೆ ಎಳೆದಂಥ ನೆಹರು ಅವರಿಗೆ ನಾವು ನೆನೆಸ್ಕೋಬೇಕಾಗುತ್ತೆ. ನೆಹರು ಅವರ ಕೊಡುಗೆ ಒಂದು ವಿದೇಶಾಂಗ ನೀತಿ ಜೊತೆಗೆ ನಮ್ಮ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಾಗಿ ವಿಂಗಡಣೆ ಆಗಿತ್ತು. ನಾವೆಲ್ಲ ಏನು ಸ್ವತಂತ್ರ ಬರೋಕ್ಕೆ ಮುಂಚೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಬೇರೆ ಬೇರೆ ರಾಜರ ಅಂಡರಲ್ಲಿ ಇದು ನಡೀತಾ ಇತ್ತು ನಮ್ಮ ದೇಶದಲ್ಲಿ. ಅದನ್ನು ಒಗ್ಗೂಡಿಸೋದ್ರಲ್ಲಿ ನೆಹರು ಅವರ ತಂತ್ರಗಾರಿಕೆ ಮತ್ತು ರಾಜಕೀಯ ಜ್ಞಾನ, ಆವಾಗ ಸಂಘಟನಾ ಚಾತುರ್ಯತೆ ಮತ್ತು ಚಾಣಕ್ಯತೆ ಏನಾದರೂ ಇತ್ತಂದರೆ ನೆಹರು ಅವರಲ್ಲಿತ್ತು. ಆಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವ್ರನ್ನ ಹಾಕಿ ಕಡೆಗಳಿಗೆಯಲ್ಲಿ ಕಾಶ್ಮೀರ ಮತ್ತು ಹೈದರಾಬಾದ್ ನಮ್ಮ ಜೊತೆ ಸೇರಲ್ಲ ಅಂತ ಹೇಳಿಬಿಟ್ಟು ಪ್ರಸ್ತಾವನೆ ಕಳಿಸಿದ್ರು. ಸ್ವತಂತ್ರ ಆದ ನಂತರ ನಮ್ಮ ಜೊತೆ ಏನು ದಕ್ಷಿಣ ಭಾರತದಲ್ಲಿ ಹೈದರಾಬಾದ್ ರಾಜ್ಯ ಆಗಿರ್ಬೋದು, ಉತ್ತರ ಭಾರತದಲ್ಲಿ ಜಮ್ಮು ಕಾಶ್ಮೀರ ಆಗಿರ್ಬೋದು, ಅವ್ರು ನಮ್ಮ ಜೊತೆ ಸೇರಲ್ಲ ಅಂತ ಹೇಳಿದ್ರು ನಮ್ಮ ಏನು ಸ್ವತಂತ್ರ ಭಾರತದಲ್ಲಿ. ಆವಾಗ ಅವ್ರನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ನೆಹರು ಅವರು ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇವರ ಸಾರಥಿಯಾಗಿ, ಇವರ ಮೆಸೆಂಜರ್ ಆಗಿ ಹೋಗಿದ್ರು. ಅವ್ರ ಹತ್ರ ಹೋಗಿ ಕನ್ವಿನ್ಸ್ ಮಾಡಿ ನಮ್ಮ ಜೊತೆ ಸೇರಿಸ್ಕೊಂಡ್ರು. ಆವಾಗ ಅಖಂಡ ಭಾರತ ಆಗಿದ್ದು. ಸ್ವತಂತ್ರದ ನಂತರ ಭಾರತವನ್ನು ಸಂಘಟನೆ ಮಾಡಿ ಭಾರತ ಅಂತ ಒಂದು ದೇಶದ ಒಗ್ಗಟ್ಟಿನಲ್ಲಿ ದೇಶ ತಗೊಂಡೋಗಂಥ ವ್ಯಕ್ತಿ ಯಾರಾದರೂ ಇದ್ರೆ ಅದು ನೆಹರು ಅವರು. ಈ ಥರ ನೆಹರು ಅವರ ಕೊಡುಗೆ ಹೇಳ್ಕೊಂಡಾಗ ನಮ್ಮ ಮಂಗಳಾ ಮೇಡಮ್ ಅವರು ಹೇಳಿದ್ರು, ಅಪಾರವಾದ ಕೊಡುಗೆ ಇದೆ. ಅವರು ಹೇಳಿದ್ರೆ ನಮ್ಮ ಮಹಾಲಕ್ಷ್ಮಿ ಅವರ ಅಧ್ಯಕ್ಷರು ಹೇಳಿದ್ರು, ಅವ್ರ ಕೊಡುಗೆಗೆ ಹೇಳ್ತಾ ಹೋದ್ರೆ ಸುಮಾರು ಸಮಯ ತೆಗೆದುತ್ತೆ ಅಂತ ಹೇಳ್ಬಿಟ್ಟು. ಈಗಿನ ರಾಜಕಾರಣಿಗಳಿಗೆ ನೆಹರು ಅವರು ಮಾದರಿಯಾಗಿದ್ದಾರೆ, ಅವರು ಆದರ್ಶ ಪುರುಷರಾಗಿದ್ದಾರೆ. ಹೋರಾಟ ಮನೋಭಾವ ಏನಾದರೂ ಕಿಚ್ಚು ಏನಾದರೂ ಇದ್ದರೆ ಅವ್ರು ಯಾರಾದರೂ ಆದರ್ಶ ಅಂತ ಇದ್ದರೆ ಅದು ನೆಹರು ಅವರು ಇರ್ತಾರೆ ಅಂತ ಹೇಳ್ತಾ ನನಗೆ ಎರಡು ಮಾತು ಇಷ್ಟ. ಮತ್ತು ಒಂದರ